ಎಸ್ ಮೇಡಮ್, ಫೈನಲಿ ಇದನ್ನ ಅಂದ್ರೆ ಈ ಸಮಸ್ಯೆನ ಹೆಂಗ್ ಸಾಲ್ವ್ ಮಾಡ್ಕೊಳ್ಳೋಂಥ ಪ್ಲಾನ್ ಅಲ್ಲಿ ಇದ್ದಾರೆ? ಯಾಕಂತಂದ್ರೆ ಅವರು ಕೂಡ ಗಂಭೀರವಾಗಿ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು, ನೀವು ಆರೋಪ ಎಲ್ಲ ಸುಳ್ಳು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಹೇಗೆ ಈ ಮುಂದಿನ ನಡೆ ಅನ್ನುವಂಥದ್ದು? ಖಂಡಿತ ಸುಳ್ಳು ಸುಳ್ಳು ಸುಳ್ಳು, 100% ಸುಳ್ಳು ಸರ್. ಮಾತಾಡಿದೀವಿ, ಇಲ್ಲ ಅಂತ ನಾ ಹೇಳಲ್ಲ. ಮಾತಾಡಿದೀವಿ, ಇಲ್ಲ ಅಂತ ಹೇಳಿಲ್ಲ. ಆದರೆ ಅವರು ಅಷ್ಟು ಹೇಳಿರೋದು, ಅವ್ರಿಗೆ ಕೈ ತಿರುಚಿ ಹೊಡೆದಿರೋದು, ಫೋನ್ ಎತ್ಕೊಂಡು ಹೋಗಿರೋದು, ಆಮೇಲೆ ಇನ್ನೇನು ಹೇಳಿದಾರೆ ಅವರು, ಕುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದು, ಅದೆಲ್ಲ ನಿಜವಾಗ್ಲೂ ಅಪ್ಪಟ ಸುಳ್ಳು. ದೇವರು ಅಂತ ಒಬ್ಬ ಮೇಲಿದ್ದಾನೆ, ಆ ಕರ್ಮ ಅವ್ರು ಅನುಭವಿಸ್ತಾರೆ. ಸುಳ್ಳು ಹೇಳಿದ್ರೆ ನ್ಯಾಯ ಎಲ್ರಿಗೂ ಇದ್ದೇ ಇದೆ ಸರ್. ಇವಾಗ ಅವರು ಕೋರ್ಟ್ ಮೆಟ್ಲು ನನಗೆ ಹತ್ತೋಂಗೆ ಮಾಡಿದಾರಲ್ವಾ, ಕೋರ್ಟಲ್ಲೇ ಹೋಗ್ತೀನಿ ನ್ಯಾಯ ಕೇಳಕ್ಕೆ. ಓಕೆ, ಈಗ ಈ ಪ್ರಕರಣ ಈ ಹಂತ ತಲುಪಿದೆ, ಸದ್ಯಕ್ಕೆ ಏನಾದ್ರು ಮಾತುಕತೆ ಮಾಡಿ ಸಾಲ್ವ್ ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಅಥವಾ ನಿಮ್ಮ ಮತ್ತೆ ಅವ್ರ ನಡುವೆ ಯಾರಾದರೂ ಮಾತಾಡುವಂಥ ಪ್ರಯತ್ನಗಳು ಏನಾದ್ರು ಆಯ್ತಾ ಅನ್ನೋದು? ಇಲ್ಲ ಸರ್, ಅಷ್ಟೇ. ಅದು ಯಾವಾಗ ಕೋರ್ಟ್ಗೆ ಹೋಯ್ತೋ ಇನ್ನು ನಾವು ಕೋರ್ಟಲ್ಲೇ ಉತ್ತರ ಕೊಡೋಣ ಅಂತ ಸುಮ್ಮನಾದ್ವಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ನಟಿ ಲಕ್ಷ್ಮೀ ಸಿದ್ದಯ್ಯ ಅವರ ಮಾತಾಗಿರ್ತಕ್ಕಂಥದ್ದು. ಸೊ ಅವ್ರಿಗೂ ಕೂಡ ಕೋರ್ಟ್ನಲ್ಲೇ ಉತ್ತರ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.